ಫ್ರೆಂಡ್ಸ್ ಒಂದ್ ನಿಮಿಷ ಕರೆಕ್ಟ್ ಆಗಿರೋ ವಿಡಿಯೋನ ನೀವು ಚಾಯ್ಸ್ ಮಾಡಿದೀರಾ. ಹೌದು, ನೀವು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಆದ್ರೆ ಅದರಲ್ಲಿ ಎಷ್ಟು ರೆವಿನ್ಯೂ ಆಗುತ್ತೆ, ಎಷ್ಟು ವ್ಯೂಸ್ ಗೆ ಎಷ್ಟು ರೆವಿನ್ಯೂ ಆಗುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಓಕೆನಾ? ಟೆಕ್ ಚಾನಲ್ ಗೆ ಜಾಸ್ತಿ ರೆವಿನ್ಯೂ ಆಗುತ್ತೆ, ಆದ್ರೆ ಬ್ಲಾಗ್ ಚಾನಲ್ ಗೆ ಸ್ವಲ್ಪ ಕಡಿಮೆ ರೆವಿನ್ಯೂ ಆಗುತ್ತೆ. ಆದ್ರೆ ಅದೆಷ್ಟು ರೆವಿನ್ಯೂ ಆಗುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸಾಕ್ಟ್ ಆಗಿ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನೀವು ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕಂತಂದ್ರೆ ಪ್ರತಿಯೊಬ್ರು ಇವಾಗ ಬ್ಲಾಗ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ? ರೆವಿನ್ಯೂ ಸಿಗ್ತಾ ಇದೆ, ಸ್ವಲ್ಪ ಜಾಸ್ತಿನೇ ರೆವಿನ್ಯೂ ಸಿಗ್ತಾ ಇದೆ ಎಂದು ಸ್ಟಾರ್ಟ್ ಮಾಡಿದ್ದಾರೆ ಅಲ್ವಾ? ಹಂಗಾದ್ರೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ ಬ್ಲಾಗ್ ಮಾಡಿ, ಅದು ಸಮಥಿಂಗ್ 3,80,000 ಓಡಿದೆ. ಓಕೆನಾ? ಅದಕ್ಕೆ ಎಷ್ಟು ರೆವಿನ್ಯೂ ಆಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪೂರ್ತಿಯಾಗಿ ವಿಡಿಯೋನ ಎಂಡ್ ತನಕ ನೋಡಿ. ಓಕೆನಾ? ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ನೀವು ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಅಂದ್ರೆ ಅರ್ನಿಂಗ್ಸ್ ಆಗುತ್ತೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ವಿಡಿಯೋನ ಮಾಡಬೇಡಿ. ಯಾಕಂದ್ರೆ ಫೇಲ್ಯೂರ್ ಆಗ್ತೀರಾ. ನೀವು ಅದನ್ನ ಪ್ಯಾಷನ್ ಆಗಿ ತಗೊಳ್ಳಿ. ನಾನು ಇವತ್ತು ಬ್ಲಾಗ್ ಹಾಕ್ಬೇಕು, ಚೆನ್ನಾಗಿ ಮಾಡಿದೀನಿ, ಹಾಕ್ತೀನಿ ಬ್ಲಾಗ್ ಅನ್ನ, ತುಂಬಾ ಜನ ನೋಡ್ತಾರೆ ಅಂತ ಅಂದ್ಬಿಟ್ಟು ಖುಷಿಯಿಂದ ಹಾಕಿ. ರೆವಿನ್ಯೂ ಮೇಲೆ ಹಾಕಕ್ ಹೋಗ್ಬೇಡಿ. ಯಾಕಂತಂದ್ರೆ ಮುಂದೆ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಸಕ್ಸಸ್ ಸಿಕ್ಕಾಗ ರೆವಿನ್ಯೂ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಅವಾಗ ಬೇಡ ಅಂತ ಅಂದ್ರೆ ನಿಮ್ಗೆ ರೆವಿನ್ಯೂ ಸಿಗುತ್ತೆ. ಓಕೆನಾ? ಚಿಂತೆ ಬಿಟ್ಟಾಕಿ. 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಆದ್ರೆ ಸಾಕು. ಓಕೆನಾ? ವಿಡಿಯೋನ ಶುರು ಮಾಡೋಣವಾ? ಶುರು ಮಾಡಕ್ಕೂ ಮುನ್ನ ಯಾರೆಲ್ಲ ಹೊಸಬ್ರು ಚಾನಲ್ಗೆ ವಿಸಿಟ್ ಕೊಡ್ತಾ ಇದಾರ, ಲೈಕ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಕೂಡ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಚಾನಲ್ ನೇಮ್ ಅನ್ನ. ಓಕೆನಾ? ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾನು ಇವಾಗ ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ ನೋಡಿ. ಏನಪ್ಪಾ ಅಂತ ಅಂದ್ರೆ 3,80,000 ಓಡಿದೆ ಈ ಒಂದು ವಿಡಿಯೋ. ಓಕೆನಾ? ಅದಕ್ಕೆ ಎಷ್ಟು ರೆವಿನ್ಯೂ ಆಗಿದೆ ಮತ್ತೆ ಅದರಿಂದ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ತಿಳಿಸ್ಕೊಳ್ತೀನಿ. ಓಕೆನಾ? ಇಲ್ಲಿ ಬ್ಲಾಗ್ ಮಾಡಿದ್ರೆ ತುಂಬಾನೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನೋಡಿ. ನಾನಿವಾಗ ಆನ್ ಮಾಡ್ಕೊಂತೀನಿ. ನೀವು ನೋಡ್ಬೋದು ಎಷ್ಟು 3,80,000 ವ್ಯೂಸ್ ಆಗಿದೆ. ಓಕೆನಾ? ಇದು ವಾಚ್ ಟೈಮ್ ನೋಡಿ. ಒಂದೇ ವಿಡಿಯೋಗೆ ನಂಗೆ 15,800 ವಾಚ್ ಟೈಮ್ ಆಗಿದೆ. 4,000 ವಾಚ್ ಟೈಮ್ ಬೇಕು. ಎದಕ್ಕೆ ಹೇಳಿ? ಮಾನಿಟೈಸೇಷನ್ಗೆ ಅಪ್ಲೈ ಮಾಡಕ್ಕೆ 4,000 ಸಾಕು. ನನಗೆ 15,000 ಬಂದಿದೆ. ಮತ್ತೆ ಸಬ್ಸ್ಕ್ರೈಬರ್ಸ್ 2,800 ಸಾಕು. 1,000 ಸಬ್ಸ್ಕ್ರೈಬರ್ಸ್ ಬಂದ್ರೆ ಅಪ್ಲೈ ಮಾಡ್ಬೋದು. ನೋಡಿ, ನಂಗೆ ಒಂದೇ ವಿಡಿಯೋಕ್ಕೆ ಇಷ್ಟು ಬಂದಿದೆ ಅಲ್ವಾ? ನೋಡಿ ಇಷ್ಟೇ. ಆದ್ರೆ ರೀಚ್ ಎಷ್ಟಾಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ರೀಚ್ ಇಂಪ್ರೆಷನ್ ಎಷ್ಟಾಗಿದೆ? 45 ಲಕ್ಷ ಇಂಪ್ರೆಷನ್ ಆಗಿದೆ. ಅದರಲ್ಲಿ ನೋಡಿದವರು ಕ್ಲಿಕ್ ಟು ರೇಟ್ ಅಂದ್ರೆ ಕ್ಲಿಕ್ ಮಾಡಿ ನೋಡಿದವರು 7.9% ಮಾತ್ರ ನೋಡಿದ್ದಾರೆ. ಓಕೆನಾ? ವ್ಯೂಸ್ ಆಗಿದೆ ಅದಕ್ಕೆ 3,80,000 ವ್ಯೂಸ್ ಆಗಿದೆ. 45 ಲಕ್ಷ ವ್ಯೂಸ್ ಆಗಿದ್ದು ಅದ್ರ ನೋಡಿದವ್ರು ಮಾತ್ರ 3,80,000. ಓಕೆನಾ? ಹಂಗಾದ್ರೆ ಇವಾಗ ನಾನು ವಿಡಿಯೋನ ನಿಮ್ಗೆ ತೋರಿಸ್ತೀನಿ ಎಷ್ಟು ರೆವಿನ್ಯೂ ಆಗಿದೆ ಅಂತ. ಓಕೆನಾ? ಈ ಒಂದು ವಿಡಿಯೋಗೆ ಎಷ್ಟು ರೆವಿನ್ಯೂ ಆಗಿದೆ ಅಂತ ನೀವೇ ಕಣ್ಣಾರೆ ನೋಡ್ಬಿಡಿ. ಯಾಕಂತಂದ್ರೆ ಇವಾಗ ನಾನು ಹಂಗೆ ತೋರಿಸ್ಬೋದು ಸ್ಕ್ರೀನ್ ಶಾಟ್ ಹಾಕಿ, ಬಟ್ ಅದೆಲ್ಲ ಬೇಡ. ನೀವು ಫೇಕ್ ಅಂತ ತಿಳ್ಕೊಂತೀರಾ. ನೋಡಿ, ಇದು ಫೇಕ್ ಅಲ್ಲ. ನಾನು ಸ್ಕ್ರಾಲ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆನಾ? ಇವಾಗ ನಾನು ಈ ಕಡೆ ಕ್ಲಿಕ್ ಮಾಡ್ಕೊಂಡ್ರೆ ರೆವಿನ್ಯೂ ಎಷ್ಟಾಗಿದೆ? 3,89,431 ವ್ಯೂಸ್ಗೆ ನನಗೆ $77.64 ಸಿಕ್ಕಿದೆ. $77.64 ಅಂದ್ರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ? ಬನ್ನಿ ನೋಡೋಣ. 77.64. ಓಕೆ, 77.64 ಎಷ್ಟಾಗುತ್ತೆ ಹೇಳಿ? ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನೋಡಿ. ನಾನು ಹೇಳೋದಿಲ್ಲ ಇಷ್ಟೇ ರೆವಿನ್ಯೂ ಆಗುತ್ತೆ ಅಂತ. ಓಕೆನಾ? ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಇವಾಗ ಒಂದು ಶರ್ಟ್ ಹಾಕಿದ್ದೀನಿ. ಈ ಶರ್ಟಿಗೆ ಸಮಥಿಂಗ್ 3,000 ಅಂತ ಅನ್ಕೊಳ್ಳಿ. ಓಕೆನಾ? 3,000 2 ಶರ್ಟ್ ತಗೊಂತೀನಿ, ಮತ್ತೆ ಇನ್ನೊಂದು ಶರ್ಟ್ ತಗೊಂತೀನಿ, ಅದಕ್ಕೆ 1,000. ಓಕೆನಾ? 1,000 ಅಂದ್ರೆ ಒಂದು 60 ರೂಪಾಯಿ 70 ರೂಪಾಯಿ ಕಡಿಮೆ 1,000 ಎಷ್ಟಾಗುತ್ತೆ ಹೇಳಿ? ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನೋಡ್ಕೊಳ್ಳಿ. ಇಷ್ಟು ರೆವಿನ್ಯೂ ಆಗಿದೆ ಬ್ಲಾಗ್ ಅಲ್ಲಿ. ಓಕೆನಾ? ಯಾಕೆ ತುಂಬಾ ಜನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಡೈಲಿ ವಿಡಿಯೋ ಹಾಕೋದ್ರಿಂದ ವಿಡಿಯೋ ರನ್ ಆಗ್ತಾನೆ ಇರ್ತವೆ, ಅವರಿಗೆ ಅರ್ನಿಂಗ್ಸ್ ಆಗ್ತಾನೆ ಇರುತ್ತೆ. ಹಂಗಾಗಿ ಡೈಲಿ ಬ್ಲಾಗ್ ಆಗ್ತಾ ಇರ್ತಾರೆ. ನೀವು ಕೂಡ ಮಿಸ್ ಮಾಡದೆ ಡೈಲಿ ಬ್ಲಾಗ್ ಅನ್ನ ಹಾಕಿ. ನಿಮಗೂ ಕೂಡ ಮುಂದೆ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಓಕೆನಾ? ಇವಾಗ ತುಂಬಾ ಜನ ನಿಮ್ಗೆ ಹೇಳ್ಸ್ಬೋದು, ಬ್ಯಾಡ್ ಕಮೆಂಟ್ ಹಾಕ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲೇ ಕೂಡ ಬ್ಯಾಡ್ ಕಮೆಂಟ್ ನಿಮ್ಮ ಮೇಲೆ ಹಾಕ್ಬೋದು. ನಿಂಗೆ ಮಾಡಕ್ ಕೆಲಸ ಇಲ್ವಾ? ಓದಕ್ ಆಗಲ್ವಾ? ಇದನ್ನೆಲ್ಲ ವಿಡಿಯೋ ಪಡೆ ಮಾಡ್ಕೊಂತ ಇದೆಯಾ ಅಂತ ಅಂದು ಬ್ಯಾಡ್ ಕಮೆಂಟ್ ಹಾಕ್ಬೋದು. ತಲೆ ಕೆಡ್ಸೋಳಕ್ ಹೋಗ್ಬೇಡಿ. ಮುಂದೆ ಒಂದಿನ ಅವ್ರು ನಿಮ್ಗೆ ಕೇಳ್ತಾರೆ, ಏನೋ ನಿಮ್ಗೆ ಯೂಟ್ಯೂಬ್ ಚಾನಲ್ ಎಷ್ಟು ಅರ್ನಿಂಗ್ಸ್ ಆಯ್ತು, ಪೇಮೆಂಟ್ ಆಯ್ತಾ ಅಂತ ಕೇಳ್ತಾರೆ. ಅವಾಗ ನೀವು ಪ್ರೌಡ್ ಫೀಲ್ ಆಗಿ ಹೇಳ್ಬೋದು, ಎಸ್ ಅರ್ನಿಂಗ್ಸ್ ಆಯ್ತು, ಇಷ್ಟು ಬರ್ತಾ ಇದೆ ಅಂತ ಅಲ್ವಾ? ಅದಕ್ಕಾಗಿ ಹೇಳ್ತಾ ಇರೋದು, ಕಷ್ಟಪಡಿ, ಮುಂದೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತಲೆ ಕೆಡ್ಸೋಳಕ್ ಹೋಗ್ಬೇಡಿ. ಇವಾಗ ಕಷ್ಟಪಡಿ, ಮುಂದೆ ಸಿಕ್ಕೇ ಸಿಗುತ್ತೆ ಅರ್ನಿಂಗ್ಸ್. ಎಸ್,
ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ.